ಸ್ನೇಹಿತರೆ, ಚಂದ್ರು ಟ್ರಾವೆಲರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವಿಲ್ಲಿ ನೋಡ್ತಾ ಇರೋದು ಶ್ರೀ ಗಂಡಿ ಮಾರಮ್ಮನ ದೇವಸ್ಥಾನ. ಇನ್ನು ಈ ಜಾಗ ಬಂದುಬಿಟ್ಟು ಶ್ರೀ ಹರಿಶಂಕರ ದೇವಸ್ಥಾನ ಅಂತ. ಇಲ್ಲಿ ವಿಶೇಷತೆ ಏನಂದರೆ ಗೋವಿನ ಬಾಯಿಯಲ್ಲಿ ನೀರು ಬರೋದು. ಇಲ್ಲಿ ನಾವು ನೋಡ್ತಿರ್ಬೋದು ಗೋವಿನ ಬಾಯಿಯಲ್ಲಿ ಹೇಗೆ ನೀರು ಬರ್ತಾ ಇದೆ ಎಂಬುದು. ಸ್ನೇಹಿತರೆ, ಈಗ ನಾವು ಹೋಗುತ್ತಿರೋದು ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ, ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಮಧ್ಯಾಹ್ನ ಊಟ ಸಹ ನೀಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ಇನ್ನು ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಹಾಗೆ ಸಂಪೂರ್ಣವಾಗಿ ಮದ್ಯಪಾನ, ಧೂಮಪಾನ ಮತ್ತು ಮಾಂಸಾಹಾರವನ್ನು ನಿಷೇಧಿಸಲಾಗಿರುತ್ತದೆ. ಹಾಗೆ ಶಿಸ್ತನ್ನು ಕಾಪಾಡಬೇಕು. ದೇವಸ್ಥಾನದ ಆವರಣದಲ್ಲಿರುವ ಈ ಪುಷ್ಕರಣಿಯನ್ನು ಮತ್ತೆ ಕಟ್ಟುತ್ತಿದ್ದಾರೆ, ಎಲ್ಲ ಹಾಳಾಗಿರೋದನ್ನ. ಈ ದೇವಸ್ಥಾನವು ಬಳ್ಳಾರಿಯಿಂದ 60 ಕಿಲೋಮೀಟರ್ ಹಾಗೂ ಹೊಸಪೇಟೆಯಿಂದ 35 ಕಿಲೋಮೀಟರ್ ಹಾಗೂ ಸಂಡೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಇಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ವಿಶೇಷ ಜಾತ್ರಾ ಮಹೋತ್ಸವವನ್ನು ಮಾಡುತ್ತಾರೆ ಈ ದೇವಸ್ಥಾನದಲ್ಲಿ. ಕುಮಾರಸ್ವಾಮಿಯ ಕ್ಷೇತ್ರಗಳು ಜಾಸ್ತಿ ಬೆಟ್ಟಗಳ ಮೇಲೆ ಮತ್ತು ಪರ್ವತಗಳ ಮೇಲೆ ಕಾಣಬಹುದು. ಇನ್ನು ಈ ಕಾಡುಗಳಿಗೆ ಹತ್ತಿರವಾಗಿ ಸ್ವಾಮಿಯ ದೇವಸ್ಥಾನಗಳನ್ನು ನಾವು ಕಾಣಬಹುದು. ಹಾಗೆ ನಾವು ಈಗ ಕ್ರೌಂಚಗಿರಿ ಪರ್ವತದ ಮೇಲೆ ಕುಮಾರಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಸಾಧಾರಣವಾಗಿ ಕುಮಾರಸ್ವಾಮಿ, ಮುರುಗನ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ತಮಿಳುನಾಡು ನೆನಪಿಗೆ ಬರುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಕುಮಾರಸ್ವಾಮಿ ದೇವಸ್ಥಾನಗಳು ಇರುವುದು ತಮಿಳುನಾಡಿನಲ್ಲಿ. ತಮಿಳುನಾಡು ನಂತರ ಕರ್ನಾಟಕದಲ್ಲಿ ನಾವು ಕುಮಾರಸ್ವಾಮಿ ದೇವಸ್ಥಾನಗಳನ್ನು ಕಾಣಬಹುದು. ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಮೊದಲಾದ ಕ್ಷೇತ್ರಗಳು ಕರ್ನಾಟಕದಲ್ಲಿ ಇವೆ. ಆ ಒಂದು ಸಾಲಿನಲ್ಲಿ ಈ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನವು ನಮಗೆ ಕಂಡುಬರುತ್ತದೆ. ಯಾವುದೇ ಬುನಾದಿ ಇಲ್ಲದೆ ನಿರ್ಮಾಣವಾದ ದೇವಾಲಯವಿದು. ವಿಶಾಲವಾದ ಕಲ್ಲುಗಳಿಂದ ನಿರ್ಮಿಸಿರುವ ದೇವಾಲಯವು ಮುಖ್ಯ ದ್ವಾರದ ಮೇಲೆ ಗಣೇಶನ ವಿಗ್ರಹ ಹಾಗೆ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಇರಿಸಲಾಗಿದೆ, ನಾವು ಕಾಣಬಹುದು. ಹಾಗೆ ಮೂಲೆಯಲ್ಲಿ ನಂದಿ ವಿಗ್ರಹಗಳನ್ನು ನೋಡಬಹುದು. ಸ್ವಾಮಿಯ ದರ್ಶನದಿಂದ ದೋಷಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ. 5 ಅಂತಸ್ತಿನ ರಾಜಗೋಪುರ ದಾಟಿ ಮುಂದೆ ಬಂದರೆ ದೀಪಸ್ತಂಭವನ್ನು ಕಾಣಬಹುದು. ಒಂದು ಕಡೆ ಕುಮಾರಸ್ವಾಮಿ ದೇವಾಲಯ, ಮತ್ತೊಂದು ಕಡೆ ಪಾರ್ವತಿ ದೇವಾಲಯವನ್ನು ನಾವಿಲ್ಲಿ ನೋಡಬಹುದು.
ಕುಮಾರಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ನಾವು ಪಾರ್ವತಿ ದೇವಾಲಯವನ್ನು ನೋಡಬಹುದು. ವಿಶಿಷ್ಟ ಮತ್ತು ವಿಶಾಲವಾದ ದೇವಾಲಯವನ್ನು ನಾವು ಕಾಣಬಹುದು. ದೇವಾಲಯದ ಒಳಗೆ ಪ್ರವೇಶಿಸುವ ದ್ವಾರದಲ್ಲಿ ದ್ವಾರಪಾಲಕರನ್ನು ನಾವು ನೋಡಬಹುದು. ಪಾರ್ವತಿ ದೇವಾಲಯವನ್ನು 7-8ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಿಸಿದ್ದು ಎಂದು ಹೇಳಲಾಗುತ್ತದೆ. ಹಾಗೆ ಪಕ್ಕದಲ್ಲಿರುವ ಕುಮಾರಸ್ವಾಮಿ ದೇವಾಲಯವನ್ನು 8-10ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಾಣ ಮಾಡಿದರೆಂದು ನಾವು ಇಲ್ಲಿ ಕಾಣಬಹುದು. ಕೆಂಪು ಕಲ್ಲಿನಿಂದ ನಿರ್ಮಾಣವಾಗಿರುವ ಪಾರ್ವತಿ ದೇವಾಲಯವು ಸರಳ ವಿಮಾನ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಸ್ಥಾನವು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಪ್ರಸ್ತುತ ಇಲ್ಲಿನ ಸಮಸ್ಯೆಗಳು ಅಂದರೆ ಸುತ್ತಮುತ್ತಲಿನ ಗಣಿಗಾರಿಕೆಯಿಂದ ಅಲ್ಲಿ ನಡೆಯುವ ಬ್ಲಾಸ್ಟ್ಗಳು, ಧೂಳು ಮತ್ತು ಶಬ್ದಗಳು. ಇದರಿಂದ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ಈಗ ಅನೇಕ ಗಣಿಗಾರಿಕೆಗಳು ಕೂಡ ತಲೆ ಎತ್ತಿರುತ್ತವೆ.